ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಿಮ್ಮ ಜೊತೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಯುಗಾದಿ ಹಬ್ಬದ ದಿನದ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ, ಬೆಳಗ್ಗೆ ಎದ್ದು ಹೊರಗಡೆ ಎಲ್ಲ ಕ್ಲೀನ್ ಎಲ್ಲ ಮಾಡಿ ರಂಗೋಲಿ ಬಿಡಿಸಿದ್ದೆ. ರಂಗೋಲಿ ಡಿಸೈನ್ ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಅದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ನಾನು ಕೂಡ ರೆಡಿಯಾಗಿದ್ದೀನಿ. ಇನ್ನೇನಪ್ಪ ಅಂತಂದರೆ ಪೂಜೆಯೊಂದನ್ನು ಮುಗಿಸ್ಕೋಬೇಕು. ಸೊ ದೇವ್ರ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಇನ್ನು ತಿಂಡಿಗೆ ಬಂದುಬಿಟ್ಟು ಇಡ್ಲಿನ ಮಾಡ್ಕೊಂಡಿದ್ದೀನಿ. ಇಡ್ಲಿ ಆದರೆ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಇಡ್ಲಿನ ಮಾಡಿಕೊಂಡು ಅದನ್ನು ಕೂಡ ಒಂದು ಸೈಡ್ ರೆಡಿ ಮಾಡ್ತಾ, ಮತ್ತು ಇನ್ನೊಂದು ಸೈಡ್ ಬಂದುಬಿಟ್ಟು ಇಲ್ಲಿ ಪೂಜೆನ ಮಾಡ್ತಿದ್ದೀವಿ. ಸೊ ಯುಗಾದಿ ಹಬ್ಬದ ದಿನ ಈ ನಮ್ಮ ಕಡೆ ಎಲ್ಲ ಅಂದರೆ ಹಳ್ಳಿ ಸೈಡ್ ಎಲ್ಲನೂ ಕೂಡ ಈ ರೈತರ ಮನೆಯಲ್ಲಿ ಎತ್ತು ಏನಾದರೂ ಮಡಗಿದ್ರೆ ಅವರು ಎತ್ತಿಗೆ ಪೂಜೆನ ಮಾಡ್ತಾರೆ. ಎತ್ತಿಲ್ಲ ಅಂತ ಅನ್ನೋದಾದರೆ ಮನೆಯಲ್ಲೇ ಇವಾಗ ಈ ತೊಲೆ ಎಲ್ಲ ಹಾಕ್ಬಿಟ್ಟು ಪೂಜೆನ ಮಾಡಿರ್ತಾರೆ ಅಲ್ವಾ, ಅಲ್ಲಿಗೇನೆ ಪೂಜೆನ ಮಾಡ್ತಾರೆ. ಒನ್ನೇರು ಕಟ್ಟೋದಿಲ್ಲ ಅಂತಂದರೆ ಈ ರೀತಿ ಮನೆಯಲ್ಲೇ ಪೂಜೆನ ಮಾಡ್ಕೊಳ್ಳೋದು. ಇಲ್ಲ ಅಂತಂದರೆ ಒನ್ನೇರು ಕಟ್ಟು ಪೂಜೆ ಮಾಡ್ತಾರೆ. ಸೊ ನಮ್ಮೂರಲ್ಲಿ ಒನ್ನೇರು ಕಟ್ಟಿ ಪೂಜೆ ಮಾಡ್ತಾರೆ. ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ನೋಡೋಕ್ಕೆ. ನಮ್ಮ ಅತ್ತೆ ಹೋಗಿದ್ರು, ನೋಡ್ಕೊಂಡು ಬಂದರು, ಬಟ್ ನಾವು ಯಾರೂ ಹೋಗೋಕ್ಕಾಗಲಿಲ್ಲ. ಸೊ ಮನೇಲೇನೆ ಸಿಂಪಲ್ಲಾಗಿ ನಾನು ಎಣ್ಣೆ ಕಟ್ಟಿ ಇಟ್ಟಿದ್ದೆ ಅಲ್ವಾ ಹೂನ, ಈ ಹಬ್ಬಕ್ಕೆ ಮಾತ್ರ ಪೂಜೆಗೆ ಬಳಸ್ಕೊಳ್ಳೋದು ಅಂತ ಅಂದ್ಬಿಟ್ಟು ಆ ಹೂನೆಲ್ಲ ಹಾಕ್ಬಿಟ್ಟು ಕೊಮರ ಅಂತ ಕರಿತೀವಿ. ಸೊ ನಾವು ಇದನ್ನು ತೊಲೆ ಮೇಲೆ ಹಾಕಿರ್ತೀವಲ್ಲ ಅದನ್ನು ಕೊಮರಕ್ಕೆ ಪೂಜೆನ ಮಾಡ್ಕೊಳ್ಳೋದು. ಸೊ ದೇವ್ರ ಮನೆಯಲ್ಲೂ ಕೂಡ ಪೂಜೆ ಎಲ್ಲ ಆಗಿತ್ತು. ಕೊಮರ ಅಂತ ಏನು ಕರಿತೀವಿ ನೋಡಿ, ಅಲ್ಲಿಗೆ ಇವಾಗ ನಮ್ಮ ಮನೆಯವರು ಪೂಜೆನ ಮಾಡ್ತಾ ಇದ್ದಾರೆ. ಸೊ ಮಾಮೂಲಿಯಾಗಿ ನಾವು ಏನೇನು ಪೂಜೆ ಸಾಮಾನು ಇಟ್ಕೊಂಡು ಪೂಜೆ ಮಾಡ್ತೀವಿ ಅದನ್ನೆಲ್ಲ ಇಟ್ಕೊಳ್ಳೋದು, ಮತ್ತು ಹಸಿ ಕಡಲೆ ಒಂದನ್ನು ನೆನೆಸ್ಬಿಟ್ಟು ಹಸಿ ಕಡಲೆನೂ ಕೂಡ ಇಟ್ಕೊಂಡು ಪೂಜೆನ ಮಾಡೋದು. ಸೊ ಈ ರೀತಿಯಾಗಿ ಯುಗಾದಿ ಹಬ್ಬ ಸ್ಟಾರ್ಟ್ ಆಗುತ್ತೆ. ಯುಗಾದಿ ಹಬ್ಬ ಅಂತಂದರೆ ಒಂದೊಂದು ಕಡೆ ಒಂದೊಂದು ರೀತಿನೂ ಕೂಡ ಮಾಡ್ತಾರೆ. ಅಂದರೆ ಇವಾಗ ನಮ್ಮೂರಲ್ಲಿನೇ ತಗೊಂಡ್ರೆ ಒನ್ನೇರು ಕಟ್ಟಿ ಪೂಜೆ ಎಲ್ಲ ಮಾಡಿ ಈ ಥರ ಮನೇಲೂ ಕೂಡ ಪೂಜೆ ಎಲ್ಲ ಮಾಡಿಕೊಂಡು ಹಬ್ಬದಡ್ಗೆನ ಮಾಡೋದು. ಸೊ ಯುಗಾದಿ ಹಬ್ಬದ ಸ್ಪೆಷಲ್ಲೇನೆ ಒಬ್ಬಟ್ಟು ಅಂತಲೇ ಹೇಳ್ತೀನಿ. ಸೊ ಒಬ್ಬಟ್ಟೆಲ್ಲ ಮಾಡ್ಕೊಬೇಕು. ಅದಾದಮೇಲೆ ಪಿಚ್ಚಿ ಆಟ ಆಡ್ತಾರೆ, ಅಂದರೆ ಕಾಸೆಲ್ಲ ಕಟ್ಕೊಂಡು ಆಟ ಆಡ್ತಾರಲ್ಲ. ಸೊ ಇಷ್ಟೇ ಫೇಮಸ್ ಆಟ ಅಂತಲೇ ಹೇಳ್ಬೋದು ಯುಗಾದಿ ಹಬ್ಬದಲ್ಲಿ ಸೆಲೆಬ್ರೇಷನ್ ಮಾಡೋದು. ಅದನ್ನು ಬಿಟ್ಟು ಇನ್ನು ಎಕ್ಸ್ಟ್ರಾ ಅನ್ನೋ ಥರ ಏನಿಲ್ಲ. ಸೊ ಹುಡುಗರಿಗೆ ಸಿಕ್ಕಾಪಟ್ಟೆ ಜೋಶ್ ಅನಿಸುತ್ತೆ. ಈ ಹಬ್ಬ ಬಂದುಬಿಟ್ರಂತೂ ಸಾಕು, ಮನೆಗೆ ಯಾರೂ ಬರೋದಿಲ್ಲ, ಊಟ ತಿಂಡಿಗೆ ಏನಕ್ಕೂ ಬರೋದಿಲ್ಲ. ಸೊ ಆ ರೀತಿ ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ. ಸೊ ಇವಾಗ ನಮ್ಮ ಮನೆಯಲ್ಲಿ ಪೂಜೆನೂ ಕೂಡ ಆಗ್ತಾ ಇದೆ. ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ತಿಂಡಿನೂ ಕೂಡ ತಿಂದಿದ್ದಾಯಿತು. ಅದೆಲ್ಲ ಆಗಿದ್ದಾದಮೇಲೆ ಇವಾಗ ನಮ್ಮ ಮನೆಯವರು ಮತ್ತು ನಮ್ಮ ಅತ್ತೆ ಬಂದುಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಅವರು ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗಿದ್ದು ಬರ್ತೀನಿ ಅಂತ ಅಂದ್ಬಿಟ್ಟು ಹೋದರು. ನಾನು ಅಷ್ಟರಲ್ಲಿ ಮನೆಯಲ್ಲೇ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೆ ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು. ಅಂದರೆ ಮಧ್ಯಾಹ್ನಕ್ಕೆ ಬಂದುಬಿಟ್ಟು ನಮ್ಮ ಅತ್ತಿಗೆಯರೆಲ್ಲ ಹಬ್ಬಕ್ಕೆ ಊರಿಗೆ ಬರ್ತಾಯಿದ್ರು. ಸೊ ಹಾಗಾಗಿ ಎಲ್ಲನೂ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಒಬ್ಬಟ್ಟು ಊಟನೂ ಕೂಡ ಮುಗಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಟೈಮ್ ಹಂಗೆ ಕೂತಿದ್ನು. ಸೊ ಹಂಗೆ ನಮ್ಮ ಮನೆ ರಿಲೇಷನ್ನೇ ಮನೆಗೆ ಬಂದಿದ್ದರು. ಸೊ ಅವ್ರ ಜೊತೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇ ನಮ್ಮೂರಲ್ಲೇ ಇರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೀವಿ. ನನ್ನ ವ್ಲಾಗ್ನ ತುಂಬ ಅಂದರೆ ಹಳೆ ವೀಡಿಯೋಸ್ ಎಲ್ಲ ನೋಡಿದರೆ ನಾನು ಲಾಸ್ಟ್ ಇಯರ್ ಪ್ರತಿ ವರ್ಷವೂ ಕೂಡ ಯುಗಾದಿ ಹಬ್ಬದ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಮನೇಲಿ. ಸೊ ಈ ವರ್ಷ ಮಿಸ್ ಆಗುತ್ತಲ್ಲ ಅಂತ ಅನ್ನೋ ಥರ ಫೀಲ್ ಅನ್ನಿಸ್ತಾ ಇತ್ತು, ಬಟ್ ಇಲ್ಲ, ಅದು ಕೂಡ ಮಿಸ್ ಆಗಲಿಲ್ಲ. ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಅವ್ರ ಜೊತೆಗೇನೆ. ಸೊ ಅವರೇ ಕಾರಲ್ಲಿ ಕರ್ಕೊಂಡು ಹೋಗಿದ್ರು. ಅದಾದಮೇಲೆ ದೇವಸ್ಥಾನದಿಂದ ಸ್ವಲ್ಪ ದೂರನೇ ಬಂಡೀಪುರ, ನಮಗೆ ತುಂಬ ಹತ್ರ ಇರೋದ್ರಿಂದ ಹಂಗೇನೆ ಒಂದು ರೌಂಡ್ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಅವರು ಕೂಡ ಬಂಡೀಪುರಕ್ಕೆ ಕರ್ಕೊಂಡು ಹೋಗಿದ್ರು. ಸೊ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ಮನೇಲೇ ಇದ್ದು ಒಂಥರ ಬೇಜಾರು ಅನ್ನಿಸ್ತಾ ಇತ್ತು, ಒಂಥರ ರಿಫ್ರೆಶ್ ಆಯಿತು ಅಂತಲೇ ಹೇಳ್ಬೋದು ಹಬ್ಬದ ದಿನ. ಸೊ ಹಬ್ಬದ ಊಟ ಎಲ್ಲ ಮಾಡಿಕೊಂಡು ಮಸ್ತಾಗಿ ಒಂದು ರೌಂಡು ಸ್ವಲ್ಪ ಟೈಮ್ ಎಲ್ಲ ಕೂತು ಹಿಂಗೇ ದೇವಸ್ಥಾನಕ್ಕೂ ಕೂಡ ಬಂದು ಹಂಗೇ ಬಂಡೀಪುರಕ್ಕೂ ಕೂಡ ಬಂದು ಒಂದು ರೌಂಡ್ ಹಾಕೊಂಡು ಹೋಗಿದ್ದಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ತೀನಿ. ಕೆಲವೊಂದಿಷ್ಟು ಪ್ರಾಣಿಗಳನ್ನು ನೋಡಿದ್ವಿ. ಅಂದರೆ ಇದು ನಾರ್ಮಲಾಗೇ ಕಾಣಿಸೋ ಪ್ರಾಣಿಗಳು ಅಂತ ಏನು ಸ್ಪೆಷಲ್ಲಾಗಿ ನೋಡಿದ್ವಿ ಅನ್ನೋ ಥರ ಏನಿಲ್ಲ. ಅಂತಂದರೆ ಈ ಜಿಂಕೆಗಳೆಲ್ಲ ನಾರ್ಮಲಾಗಿ ಕಾಣಿಸುತ್ತೆ ಅಲ್ವಾ. ಸೊ ಹಾಗಾಗಿ ಜಿಂಕೆಗಳೆಲ್ಲ ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಅಂದರೆ ಗೊತ್ತಿರೋದು ಅನ್ನೋ ಥರ ಫೀಲು. ನೋಡ್ತಿರ್ತೀವಿ ಇವಾಗ ಹೊಲಕ್ಕೆ ಏನಾದರೂ ಹೋಗ್ಬೇಕಾದ್ರೆ ಅಲ್ಲೆಲ್ಲ ಕಾಣಿಸ್ತಾ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಏನೂ ಅಂತ ಫೀಲ್ ಆಗಲಿಲ್ಲ. ಮತ್ತು ಇನ್ನೊಂದೇನು ಬೇಜಾರು ಅಂತ ಅನ್ನಿಸ್ತಿದ್ದು ಅಂದರೆ ತುಂಬ ಗ್ರೀನರಿಯಾಗಿ ಇರೋದು ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಬಟ್ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಎಲ್ಲನೂ ಕೂಡ ಒಣಗೋಗ್ಬಿಟ್ಟಿತ್ತು.
ಒಣಗೋಗ್ಬಿಟ್ಟಿರೋದನ್ನ ನೋಡೋದಕ್ಕೆ ಒಂಥರ ಅನಿಸ್ತಾ ಇರುತ್ತೆ, ಏನು ಅಷ್ಟೊಂದು ಫೀಲ್ ಅನ್ನಿಸ್ತಾ ಇರಲ್ಲ. ಬಟ್ ಹಚ್ಚ ಹಸಿರಾಗಿ ಕೂಡಿರುತ್ತಲ್ಲ, ಸೊ ಆ ಟೈಮಲ್ಲಿ ನೋಡೋದಕ್ಕೇ ಒಂಥರ ಮಜಾ ಅಂತಲೇ ಹೇಳ್ತೀನಿ. ಸೊ ಹಂಗೇ ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲೆಲ್ಲ ಜಿಂಕೆಗಳೆಲ್ಲ ಕಾಣಿಸ್ತಾ ಇತ್ತು, ಕೆಲವೊಂದು ಕೊಂಬಿರೋದು ಕಾಣಿಸ್ತಾ ಇತ್ತು, ಕೆಲವೊಂದು ಮಾಮೂಲಿ ನಾರ್ಮಲ್ ಜಿಂಕೆಗಳೆಲ್ಲ ಕಾಣಿಸ್ತಾ ಇತ್ತು, ರೋಡ್ ಹತ್ರನೇ ಕಾಣಿಸ್ತಾ ಇತ್ತು. ಸೊ ನಿಲ್ಸೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ ಹಂಗೇನೆ. ಅದಾದಮೇಲೆ ಸಾರಂಗ ಅಂತಲೂ ಕರಿತೀವಿ, ಅಂದರೆ ಕೊಂಬು ಜಾಸ್ತಿ ಉದ್ದ ಇರುತ್ತಲ್ಲ ನೋಡಿ ಅದನ್ನು. ಸೊ ಅದು ಆ ಪ್ರಾಣಿನೂ ಕೂಡ ಕಾಣಿಸ್ಕೊಂತು, ಅಂದರೆ ಜಿಂಕೆ ಅಂತಲೇ ಕರೀತಾರೆ, ಸಾರಂಗ ಅಂತಲೂ ಕರೀತಾರೆ ಅಂತ ಅನ್ಕೊತೀನಿ. ನಾನು ಝೂಮ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಸೊ ಅದೇನೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಒಂಥರ ಫೋಸ್ ಕೊಡ್ತಿದ್ದೀಯೇನೋ ಕ್ಯಾಮ್ರಕ್ಕೆ ಅನ್ನೋ ಥರ ಕಾಣಿಸ್ತಾ ಇತ್ತು. ಸೊ ಅಂತ ಚೆನ್ನಾಗಿತ್ತು ನೋಡಿಕೊಂಡು, ಒಂಥರ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ತೀನಿ. ಸೊ ಮರ ಗಿಡಗಳೆಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟೊಂದೆಲ್ಲ ಒಣಗೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು, ಒಂಥರ ಎಲ್ಲನೂ ಏನೋ ಬತ್ತೋಗ್ಬಿಟ್ಟಿದೆಯಾ ಅಂತ ಕಾಣಿಸುತ್ತಲ್ಲ, ಸೊ ಆ ಥರ ಕಾಣಿಸ್ತಾ ಇತ್ತು. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದನ್ನೇ ಸಾರಂಗ ಅಂತಲೂ ಕೂಡ ಕರೀತಾರೆ, ಅಂದರೆ ಕೊಂಬು ಜಾಸ್ತಿ ಉದ್ದ ಇರೋದು. ಆ ಕೊಂಬನ್ನು ನೋಡಿದ್ರೆ ಹೆಂಗೆ ಕಾಣಿಸ್ತಿತ್ತು ಅಂತಂದರೆ ಸೇಮ್ ಮರದ ಹಳೇದು ಆಗ್ಬಿಟ್ಟಿದೆಯೇನೋ, ನಾವು ನೀರೊಳಗೆ ಬೆಂಕಿ ಹಾಕ್ಬೇಕಾದ್ರೆ ಆಗ್ತೀವಲ್ಲ ಸೌದೆ, ಆ ರೀತಿ ಕಾಣಿಸ್ತಾ ಇತ್ತು. ಹಂಗೇನೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಕಾಡಾನೆನೂ ಕೂಡ ನೋಡಿದ್ವಿ, ಒಂಥರ ಖುಷಿ ಆಯಿತು, ಒಂಥರ ಭಯ ಆಯಿತು. ತುಂಬ ನ್ಯೂಸ್ಗಳೆಲ್ಲ ನೋಡಿರ್ಬೋದು ನೀವು, ಅಟ್ಯಾಕ್ ಮಾಡಿಬಿಡುತ್ತೆ ಬಂಡೀಪುರದ ಹತ್ರನೇ, ಅಂದರೆ ಈ ಥರ ರೋಡಲ್ಲಿ ಹೋಗ್ಬೇಕಾದ್ರೇ ಸಿಕ್ಕಾಬಟ್ಟೆ ಜೋಪಾನವಾಗಿ ಹೋಗಬೇಕು. ಅದರಲ್ಲೂ ಸಡನ್ನಾಗಿ ಬಂದುಬಿಟ್ರಂತೂ ತುಂಬ ಭಯ ಆಗುತ್ತೆ ಅಲ್ವಾ. ನಾವು ಇದೊಂಥರ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು, ಒಂಥರ ಪ್ಲ್ಯಾನೇ ಚೆನ್ನಾಗಿತ್ತು ಅಂತಲೇ ಅಂತೀನಿ. ಹೋಗಿದ್ದಕ್ಕೂ ಕೂಡ ಒಂಥರ ಖುಷಿ ಆಯಿತು, ಯಾಕಂದರೆ ಅಟ್ಲೀಸ್ಟ್ ಒಂದಾದರೂ ಕಾಡಾನೆ ನೋಡಿದ್ವಲ್ಲ ಅನ್ನೋ ಥರ. ಅದು ಸ್ವಲ್ಪ ಏಜ್ ಆಗಿಬಿಟ್ಟಿತ್ತು, ಅದ್ರ ಪಾಡ್ಗೆ ಅದು ನಿಂತಿತ್ತು ಅಷ್ಟೇ, ಏನು ತೊಂದರೆ ಕೊಡೋ ಅಂಥದ್ದು ಏನಿಲ್ಲ. ಬಟ್ ಆದರೂ ಹೇಳೋಕ್ಕಾಗಲ್ಲ ಬಿಡಿ, ಕಾಡು ಪ್ರಾಣಿಗಳನ್ನ ಹೆಂಗೆ ಏನು ಅಂತಲೂ ಹೇಳೋದಕ್ಕಾಗಲ್ಲ ಅಲ್ವಾ. ಸೊ ಹಂಗೇ ನೋಡಿಕೊಂಡು ಒಂದು ವೀಡಿಯೋಸ್ ಎಲ್ಲ ಮಾಡಿಕೊಂಡು, ಮತ್ತು ಅದಾದಮೇಲೆ ಈ ಜಿಂಕೆಗಳಂತೂ ಸಿಕ್ಕಾಬಟ್ಟೆ ಕಾಣಿಸ್ಕೊತಿದ್ವು. ಅದೇನು ಒಂಥರ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ಬಟ್ ಅದು ಇಳಿದು ಹೋಗಿ ಮತ್ತು ಆ ಥರ ಏನೂ ಸೀನ್ ಇಲ್ಲ, ತುಂಬ ಚೆನ್ನಾಗಿ ಕವರೆಲ್ಲ ಮಾಡ್ಕೊಂಡಿದ್ರು. ಅಂದರೆ ಅಷ್ಟೇ ಜೋಪಾನವಾಗಿ ಹೋಗಿ ಜೋಪಾನವಾಗಿ ವಾಪಸ್ ಬರಬೇಕು. ಸೊ ಫ್ಯಾಮಿಲಿ ಎಲ್ಲರೂ ಕೂಡ ಹೋಗಿದ್ವಿ, ಒಂಥರ ಫನ್ನಾಗಿ ಚೆನ್ನಾಗಿತ್ತು. ಹಂಗೇ ತಲಾಟೆ ಎಲ್ಲ ಮಾಡಿಕೊಂಡು ಒಂಥರ ಖುಷಿಯಾಗಿ ಹೋಗ್ತಿದ್ವಿ. ಒಂಥರ ಆನೆ ಕೂಡ ನೋಡಿದ್ದು ಒಂಥರ ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ. ಇಲ್ಲ ಸುಮ್ಮನೆ ಅದು ಕಾಮಿಡಿಗೆ ಸುಳ್ಳು ಹೇಳ್ತಿರೋದು ಹಂಗೆ ಹಿಂಗೆ ಅಂತ ನೋಡಿಕೊಂಡು, ಅದು ಆ್ಯಕ್ಚುಲಿ ರಿಯಲಾಗೇ ನೋಡಿದ್ವಿ, ಅದು ಸುಮ್ಮನೆ ಅಂತ ಅಂದ್ಕೊಂಡಿದ್ವಿ. ಫೈನಲಿ ಬಂಡೀಪುರ ಹತ್ರ ರೀಚ್ ಆದ್ವಿ. ಇದು ಹೋಟ್ಲೆಲ್ಲ ಹೋಗಿರೋರಿಗೆ ಗೊತ್ತಿರುತ್ತೆ, ಅಂದರೆ ಸಫಾರಿಗೆಲ್ಲ ಹೋಗ್ಬೇಕಾದ್ರೆ ಇಲ್ಲಿ ರೆಸಾರ್ಟ್ ಅಂದರೆ ಹೋಟ್ಲೆಲ್ಲ ಇರುತ್ತಲ್ಲ, ಸೊ ಅಲ್ಲಿಗೆ ಹೋಗಿ ಅಲ್ಲೂ ಕೂಡ ಒಂದು ಸಾಕಾನೆ ಅಂತ ಅನ್ಕೊತೀನಿ, ಸಾಕಾನೆ ಎಲ್ಲ ನೋಡಿದ್ವಿ, ಮತ್ತು ಕೋತಿಗಳೆಲ್ಲ ನೋಡಿದ್ವಿ. ಸೊ ಈ ರೀತಿ. ಸೊ ಇಲ್ಲಿ ಫುಡ್ ಅಂತೂ ಮಸ್ತಾಗಿರುತ್ತೆ, ಯಾರಾದರೂ ವಿಸಿಟ್ ಮಾಡೋರಿದ್ದರೆ ವಿಸಿಟ್ ಮಾಡ್ಬೋದು. ಈ ರೀತಿ ಟ್ರಿಪ್ಪೆಲ್ಲ ಹೋಗಬೇಕು ಅಂದರೆ ಈ ಟೈಮಲ್ಲಿ ಹೋಗೋಕ್ಕಾಗಲ್ಲ, ಸ್ವಲ್ಪ ಮಳೆ ಟೈಮಲ್ಲೆಲ್ಲ ಹೋದರೆ ತುಂಬ ಚೆನ್ನಾಗಿರುತ್ತೆ, ಗ್ರೀನ್ ಆಗಿರುತ್ತಲ್ಲ. ಸೊ ಆ ಟೈಮಲ್ಲಿ ನಾನು ಇಲ್ಲಿಗೆ ಬಂದಿದ್ದು, ಅಂದರೆ ಸ್ಕೂಲಿಂದ ಕರ್ಕೊಂಡು ಬಂದಿದ್ರು, ಸಫಾರಿ ಕರ್ಕೊಂಡು ಹೋಗ್ತೀವಿ ಅಂತ ಅವಾಗ ಬಂದಿದ್ದು. ಮತ್ತು ಇಲ್ಲಿ ಇಷ್ಟೇ ಹತ್ರದಲ್ಲಿದ್ದರೂ ಕೂಡ ಬರೋದಕ್ಕಾಗಲಿಲ್ಲ. ಸಫಾರಿಗೆಲ್ಲ ನಮಗೆ ಫ್ರೀ ಇರುತ್ತೆ, ಅಂದರೆ ನಮ್ಮೂರ ಹತ್ರನೇ ಇರೋದ್ರಿಂದ. ಬಟ್ ಅಲ್ಲಿ ಹೋಗೋದಕ್ಕೆ ಆಗಲಿಲ್ಲ. ಈಗ ಒಂದು ಟೈಮ್ ಸಿಕ್ತು, ಆರಾಮಾಗಿ ಹೋಗಿ ಆರಾಮಾಗಿ ನೋಡ್ಕೊಂಡು ಬಂದ್ವಿ ಅಂತಲೇ ಹೇಳ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಯಾರಾದರೂ ಟ್ರಿಪ್ಗೆ ಪ್ಲ್ಯಾನ್ ಮಾಡೋರಿದ್ರೆ ಆರಾಮಾಗಿ ಹೋಗಿದ್ದು ಬರಬೇಕು ಅಂದರೆ ಊಟಿ ಸೈಡೆಲ್ಲ ಹೋಗೋರು ತುಂಬ ಜನ ಇರ್ತಾರೆ, ತುಂಬ ಜನಕ್ಕೆ ಗೊತ್ತಿರುತ್ತೆ ಇದು ಅಂತ. ಗೊತ್ತಿಲ್ಲದೆ ಇರೋ ಪ್ಲೇಸ್ ಅಂತೂ ಅಲ್ವೇ ಅಲ್ಲ ಬಿಡಿ, ಸಿಕ್ಕಾಬಟ್ಟೆ ಗೊತ್ತಿರೋ ಪ್ಲೇಸೇನೇ ಇದು. ಆರಾಮಾಗಿ ತುಂಬ ಜನ ಹೋಗ್ತಿರ್ತಾರೆ, ಅಂದರೆ ಗೊತ್ತಿಲ್ಲದೆ ಇರೋರು ಅಥವಾ ನನ್ನ ಥರನೇ ಹತ್ರದಲ್ಲಿ ಇದ್ಕೊಂಡು ಅಯ್ಯೋ ಬಿಡು ಏನು ನೋಡೋದು ಅನ್ನೋರು ಹೋಗಿ ಒಂದ್ಸತಿ ನೋಡ್ಕೊಂಡು ಬರ್ಬೋದು ಅಂತಲೇ ಹೇಳ್ತೀನಿ. ಆರಾಮಾಗಿ ರಿಲೀಫ್ ಅಂತ ಅನ್ನಿಸ್ತಾ ಇರುತ್ತೆ. ಈ ಕಡೆ ರೋಡಿಂದ ಹೋಗ್ಬಿಟ್ಟು ಆ ಕಡೆ ರೋಡಿಂದ ವಾಪಸ್ ಬರೋದು. ಸೊ ಈ ರೀತಿ ಇತ್ತು. ಅಷ್ಟೇ, ಇಷ್ಟು ಆರಾಮಾಗಿ ಹಬ್ಬದ ದಿನ ಮುಗೀತು ಅಂತಲೇ ಹೇಳ್ತೀನಿ. ಸೊ ವಾಪಸ್ ಮನೆಗೆ ಬಂದಮೇಲೆ ನಾನು ಆವಾಗಲೇ ಹೇಳ್ದಂಗೆ ಪಿಚ್ಚಿ ಆಟ ಫೇಮಸ್ ಅಲ್ವಾ. ಸೊ ನಮ್ಮ ಮನೇಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನಮ್ಮ ಅತ್ತಿಗೆಗೆ ತುಂಬ ಇಷ್ಟ ಅದು ಪಿಚ್ಚಿ ಆಟ ಆಡೋದು ಅಂತ ಅಂದರೆ. ಸೊ ಅದಕ್ಕೋಸ್ಕರ ಅವರು ವೆಯ್ಟ್ ಮಾಡ್ತಾ ಇದ್ರು ಬೆಳಗ್ಗೆಯಿಂದನೂ ಕೂಡ, ಆದರೆ ಯಾರು ಕೂಡ ಬಂದಿರಲಿಲ್ಲ. ಸೊ ಮತ್ತೆ ಮಧ್ಯಾಹ್ನ ಆದಮೇಲೆ ಸ್ವಲ್ಪ ಜನ ಬಂದು ಒಂದು 2 days ಆಡಿದ್ದಾರೆ ಅಂತ ಅನ್ಕೊತೀನಿ. ಅದನ್ನೆಲ್ಲ ನಾನು ಕಂಪ್ಲೀಟಾಗಿ ಅಟ್ಯಾಚ್ ಮಾಡಲಿಲ್ಲ, ಅಂದರೆ ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ ಇದೆ, ಅದನ್ನು ಲಾಸ್ಟಲ್ಲಿ ಅಟ್ಯಾಚ್
ಕ್ಯಾಚ್ ಮಾಡ್ಕೊತೀನಿ. ಅದನ್ನು ಬಿಟ್ಟು ಸಖತ್ತಾಗಿ ಮಸ್ತಾಗಿ ಆಟ ಆಡಿದ್ರು ಅಂತಲೇ ಹೇಳ್ತೀನಿ. ತುಂಬ ದೊಡ್ಡದಾಗಿಯೇ ಆಟ ಆಡಿದ್ರು. ತುಂಬ ಖುಷಿ ಆಯಿತು ಅಂತ ಅಂದ್ಕೊತೀನಿ ಅವ್ರಿಗೆ. ಜಸ್ಟ್ ನನಗೆ ಏನು ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ, ಬಟ್ ನೋಡ್ತೀನಿ ಅಷ್ಟೇ. ಸುಮ್ಮನೆ ನನ್ನ ದುಡ್ಡೇನಿಗೆ ನಾನು ವೇಸ್ಟ್ ಮಾಡ್ಕೊಳ್ಳಿ ಅನ್ನೋ ಥರ ಮೈಂಡ್ ಸೆಟ್ಟು ನನಗೆ. ಬಟ್ ಅವ್ರವ್ರ ಇಂಟ್ರೆಸ್ಟು ಅವ್ರಿಗೆ ಬಿಟ್ಟಿರೋದು ಅಲ್ವಾ. ಸೊ ತುಂಬ ಚೆನ್ನಾಗಿ ಆಟ ಆಡ್ತಿದ್ರು. ಅದನ್ನೆಲ್ಲ ಕ್ಲಿಪ್ಪಿಂಗ್ನ ತಗೊಂಡಿದ್ದೆ. ತುಂಬ ಜನ ಸೇರಿದ್ರು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ. ನಮ್ಮ ಹಬ್ಬದ ದಿನದ ವಿಡಿಯೋ ಯಾವ ಥರ ಇತ್ತು, ಈ ಟ್ರಿಪ್ ಹೋಗಿದ್ದು, ಈ ಥರ ಟ್ವಿಸ್ಟು, ನಿಮ್ಮ ಕಡೆ ಎಲ್ಲ ಯಾವ ರೀತಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಓಕೆನಾ? ಓಕೆ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್. ಬಾಯ್ ಬಾಯ್.